ರೈತರಿಗೆ ಉಚಿತ ಪಂಪ್ ಸೆಟ್. ಇನ್ನು ಮುಂದೆ ರೈತರಿಗೆ ಕೃಷಿ ಪಂಪ್ ಸೆಟ್ ಉಚಿತ ವಿದ್ಯುತ್ತನ್ನು ನೀಡುವುದು. ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರ ರೈತರಿಗೆ ಒಂದು ಅನುಕೂಲಕ್ಕಾಗಿ ಒಂದು ಸೋಲಾರ್ ಪಾರ್ಕ್ ಸ್ಥಾಪಿಸುವ ಮೂಲಕ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಸಲು ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕೃಷಿಗಾಗಿ ವಿದ್ಯುತ್ತನ್ನು ಬಳಸಲಾಗುತ್ತೆ. ಆ ಒಂದು ವಿದ್ಯುತ್ತನ್ನು ಉಚಿತವಾಗಿ ಒದಗಿಸಲು ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸಿದೆ. ಕೃಷಿ ಪಂಪ್ ಸೆಟ್ಗಳಿಗೆ ನೈಸರ್ಗಿಕ ಶಕ್ತಿಯನ್ನು ಬಳಸಿಕೊಂಡು ಹಗಲು ಬೆಳಗಿನ ಹೊತ್ತಿನಲ್ಲಿ ನಿರಂತರ ಉಚಿತ ವಿದ್ಯುತ್ತನ್ನು ಪೂರೈಕೆ ಮಾಡಲು ಸೋಲಾರ್ ಪಾರ್ಕ್ಗಳ ಸ್ಥಾಪನೆ ದೀರ್ಘಕಾಲಿಕ ಪರಿಹಾರವಾಗಿ ಹೊರಹೊಮ್ಮುತ್ತಿದೆ. ಇದೇ ರೀತಿ ಎಲ್ಲ ಈ ಯೋಜನೆಗಳೇನಿದೆ ಕೃಷಿ ಚಟುವಟಿಕೆಗಳಿಗೆ ಉಚಿತವಾಗಿ ನಿರಂತರವಾಗಿ ಮತ್ತು ಪರಿಸರ ಸ್ನೇಹಿ ಕೂಡ ಆಗಿರ್ತಕ್ಕಂಥದ್ದು. ಉಚಿತ ಸೋಲಾರ್ ಪಂಪ್ ಸೆಟ್ನಿಂದ ಶಕ್ತಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳುವುದರೊಂದಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೂಡ ರೈತರು ಪಡೆಯಬಹುದು. ಹಗಲು ಹೊತ್ತಿನಲ್ಲಿ ಸೋಲಾರ್ ಪಾರ್ಕ್ಗಳಿಂದ ವಿದ್ಯುತ್ ಪಡೆಯುವುದರಿಂದ ರೈತರು ನಿರ್ಭಯವಾಗಿ ನೀರನ್ನು ಅವರ ಭೂಮಿಗಳಿಗೆ ಪೂರೈಸಬಹುದು. ಉಚಿತವಾಗಿ ವಿದ್ಯುತ್ತನ್ನು ಪಡೆಯಬಹುದು. ಈ ಸೋಲಾರ್ ಪಾರ್ಕ್ ಸ್ಥಾಪನೆಯ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನು ನೋಡೋಣ. ಒಟ್ಟು 60 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿಯಾಗಿರ್ತಕ್ಕಂಥದ್ದು. ಈ ಪಾರ್ಕ್ಗಳಿಂದ ಕೃಷಿ ಪಂಪ್ ಸೆಟ್ಗಳಿಗೆ ನಿತ್ಯ 7 ಗಂಟೆಗಳ ಉಚಿತ ವಿದ್ಯುತ್ ಪೂರೈಕೆ ಒದಗಿಸಲಾಗ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕುಸುಮ ಯೋಜನೆ ಅಡಿ ಒದಗಿಸಿರುವ ಸೀಮೆಯಾದ ಚಿತ್ರದುರ್ಗ ಜಿಲ್ಲೆಗಳಲ್ಲಿ 9 ಕಡೆಗಳಲ್ಲಿ ಈ ಸೋಲಾರ್ ಪಾರ್ಕ್ಗಳನ್ನು ನಿರ್ಮಿಸಲು ಮಾಡಿರ್ತಕ್ಕಂಥದ್ದು. ಖಾಸಗಿ ಹೂಡಿಕೆದಾರರು ಇರ್ತಾರೆ, ಅವರನ್ನು ಆಕರ್ಷಿಸಲು ಸರ್ಕಾರ ಭೂಮಿಯನ್ನು ಗುರುತಿಸಿ ಅವರಿಗೆ ನೀಡತಕ್ಕಂಥದ್ದು ಮತ್ತು ಪೂರೈಸುವ ವಿದ್ಯುತ್ತನ್ನು ಗರಿಷ್ಠ 3.17 ಪ್ರತಿ ಯೂನಿಟ್ ದರದಲ್ಲಿ ಖರೀದಿಸತಕ್ಕಂಥದ್ದು. ಪ್ರಮುಖ ಸೋಲಾರ್ ಪಾರ್ಕ್ಗಳ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕಿನ ನೀರಗುಂದ ಗ್ರಾಮ 3.1 ಮೆಗಾವ್ಯಾಟ್ ಅದು 12 ಎಕರೆ ಸರ್ಕಾರಿ ಭೂಮಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇನ್ನೂ 2,000ಕ್ಕೂ ಹೆಚ್ಚು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ನಿತ್ಯ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಹೊಸದುರ್ಗ ತಾಲೂಕಿನ ಕಂಚಿಪುರ 5.4 ಮೆಗಾವ್ಯಾಟ್ 27 ಎಕರೆ ಸರ್ಕಾರಿ ಭೂಮಿಯಲ್ಲಿ ಗುರುತಿಸಿ ಏಜೆನ್ಸಿಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ವಿದ್ಯುತ್ ಉತ್ಪಾದನೆ ಕೂಡ ಪ್ರಾರಂಭವಾಗ್ತಕ್ಕಂಥದ್ದು. ಮತ್ತು ಹೊಸದುರ್ಗ ಪಟ್ಟಣದ ಸಮೀಪ 6.5 ಮೆಗಾವ್ಯಾಟ್ ಭೂಮಿ ಗುರುತಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿರ್ತಕ್ಕಂಥದ್ದು. ಈ ಕಾಮಗಾರಿ ಕೂಡ ಆರಂಭವಾಗ್ತಕ್ಕಂಥದ್ದು. ಮತ್ತು ಗರಗ ಗ್ರಾಮ 7.5 ಮೆಗಾವ್ಯಾಟ್ 38 ಎಕರೆ ಭೂಮಿ ಅಗತ್ಯ ಇದ್ದು ಆ ಜಮೀನನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿರ್ತಕ್ಕಂಥದ್ದು. ಹೊಳಲ್ಕೆರೆ ಅಲ್ಲಿ 11 ಮೆಗಾವ್ಯಾಟ್ಗೆ ಭೂಮಿಯನ್ನು ಗುರುತಿಸುವ ಕೆಲಸ ಮಾಡಿರ್ತಕ್ಕಂಥದ್ದು. ಮತ್ತು ಗುಂಡೇರಿ ಗ್ರಾಮ 13 ವ್ಯಾಟ್ ಅಲ್ಲಿ 60 ಎಕರೆ ಭೂಮಿಯನ್ನು ಈಗಾಗಲೇ ಏಜೆನ್ಸಿಗೆ ನೀಡಲಾಗಿರ್ತಕ್ಕಂಥದ್ದು ಸೋಲಾರ್ ಪಾರ್ಕ್ ನಿರ್ಮಾಣಕ್ಕಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ಮಾಡನಾಯಕನಹಳ್ಳಿ ಚಿತ್ರದುರ್ಗ ಇದೆ, ಅಲ್ಲಿ 6.6 ಮೆಗಾವ್ಯಾಟ್ 33 ಎಕರೆ ಸೋಲಾರ್ ಪಾರ್ಕ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರ್ತಕ್ಕಂಥದ್ದು. ಸೋಲಾರ್ ಪಾರ್ಕ್ ಯೋಜನೆಯ ಪ್ರಮುಖ ಯೋಜನೆಗಳು ಏನಿವೆ, ಇದರ ಯೋಜನೆಯ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ಮತ್ತು ಸ್ಥಿರ ವಿದ್ಯುತ್ ರೈತರಿಗೆ ನೀಡತಕ್ಕಂಥ ಯೋಜನೆ ಇದೆ. ಈ ಯೋಜನೆಯಿಂದ ವಿದ್ಯುತ್ ಕಡಿತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ರೈತರು, ಇದರಿಂದ ಮುಕ್ತವಾಗಿರ್ತಕ್ಕಂಥದ್ದು. ಮತ್ತು ಪರಿಸರ ಸ್ನೇಹಿ ಕೂಡ ಈ ಯೋಜನೆ ಆಗಿರ್ತಕ್ಕಂಥದ್ದು. ಸಾಂಪ್ರದಾಯಿಕವಾಗಿ ವಿದ್ಯುತ್ ಉತ್ಪಾದನೆಗೆ ಯಾವುದೇ ಹಾನಿ ಮಾಡದೆ ತಾಪಮಾನ, ಗಾಳಿ, ಉತ್ತೇಜನ ಇವು ಯಾವುದನ್ನೂ ಇಲ್ಲದೆ
ಒಂದು ನೈಸರ್ಗಿಕವಾಗಿ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥದ್ದು. ವಿದ್ಯುತ್ ಖರೀದಿಯಲ್ಲಿ ಸರ್ಕಾರಕ್ಕೆ ಕಡಿಮೆ ವೆಚ್ಚ ಮತ್ತು ಸಾಂಪ್ರದಾಯಿಕ ವಿದ್ಯುತ್ತು ಉತ್ಪಾದನೆಗಿಂತ ಕಡಿಮೆ ದರದಲ್ಲಿ ಒಂದು ಸೌರಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಕಳೆದ ವರ್ಷಗಳ ವಿದ್ಯುತ್ ಸಮಸ್ಯೆಗಳೇನಿದ್ವು ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಭವಿಷ್ಯದಲ್ಲಿ ಒಂದು ಕೃಷಿ ಏನಿದೆ ಒಂದು ನಿರಂತರವಾಗಿ ನೀರನ್ನು ಪೂರೈಸಲು ಈ ಒಂದು ಯೋಜನೆಯಿಂದ ಅನುಕೂಲ ಆಗ್ತಕ್ಕಂಥದ್ದು. ಈ ಒಂದು ಸೋಲಾರ್ ಪಾರ್ಕ್ ಯೋಜನೆ ರೈತರ ಜೊತೆ ರಾಜ್ಯದ ವಿದ್ಯುತ್ ವ್ಯವಸ್ಥೆಯನ್ನು ಒಂದು ಬಲಪಡಿಸುವ ಒಂದು ದೊಡ್ಡ ಒಂದು ಯೋಜನೆಯಾಗಿರ್ತಕ್ಕಂಥದ್ದು. ರೈತರಿಗೆ ಹಗಲು ಹೊತ್ತಿನಲ್ಲಿ ಏನೊಂದು ಬೆಳಗಿನ ಹೊತ್ತಿನಲ್ಲಿ ನಿರಂತರವಾಗಿ ಉಚಿತವಾಗಿ ಒಂದು ಗುಣಮಟ್ಟದ ವಿದ್ಯುತ್ ದೊರೆತಕ್ಕಂಥದ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ವಾಯು ಮಾಲಿನ್ಯವಿಲ್ಲದೆ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗ್ತಕ್ಕಂಥ ಈಗಾಗಲೇ ಈಗ ನಾನು ಹೇಳಿದಂಥ ಹೊಸದುರ್ಗ, ಚಿತ್ರದುರ್ಗ, ಹೊಳಲ್ಕೆರೆ ತಾಲೂಕುಗಳಲ್ಲಿ ಈ ಒಂದು ಸೋಲಾರ್ ಪಾರ್ಕ್ಗಳ ಸ್ಥಾಪನೆ ಒಂದು ಪ್ರಗತಿಯಲ್ಲಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇದನ್ನು ಇನ್ನಷ್ಟು ಜಿಲ್ಲೆಗಳಿಗೆ ಒಂದು ವಿಸ್ತರಿಸಲು ಯೋಚಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ನೀರ್ಗುಂದ ಗ್ರಾಮದಲ್ಲಿ 2,000ಕ್ಕೂ ಹೆಚ್ಚು ರೈತರಿಗೆ ಪ್ರತಿನಿತ್ಯ ಏನಿದೆ ಉಚಿತ ವಿದ್ಯುತ್ತನ್ನು ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಅನುಷ್ಠಾನ ಆದರೆ ಎಲ್ಲ ಒಂದು ರೈತರಿಗೂ ಉಚಿತವಾಗಿ ಒಂದು ವಿದ್ಯುತ್ 7 ತಾಸುಗಳ ವಿದ್ಯುತ್ ದೊರೆತಕ್ಕಂಥದ್ದು. ಇದರಿಂದ ಎಲ್ಲ ಒಂದು ರೈತರ ಬೆಳೆ ಏನಿದೆ ಅದು ಉತ್ತಮವಾಗಿ ಬೆಳೆಯಬಹುದು ಮತ್ತು ಇದರಿಂದ ಒಂದು ದೇಶದಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಆಗದಂತೆ ಈ ಒಂದು ಕಾಪಾಡ್ಬೋದು. ಇದರಿಂದ ಎಲ್ಲ ಒಂದು ರೈತರಿಗೂ ನೀರಿನ ವ್ಯವಸ್ಥೆ ಒಂದು 7 ತಾಸುಗಳ ವಿದ್ಯುತ್ ಪೂರೈಕೆ ಆದಲ್ಲಿ ಎಲ್ಲ ಒಂದು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಈ ಒಂದು ಯೋಜನೆ ಎಲ್ಲ ಒಂದು ಜಿಲ್ಲೆಗಳಿಗೂ ಬಂದರೆ ಯಾವ ರೀತಿ ನಿಮಗೆ ಅನುಕೂಲವಾಗುತ್ತದೆ ಎಂಬುದನ್ನು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ನಿಮಗೆ ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೋ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.